ಸರ್ಕಾರ ಆಯಕಟ್ಟಿನ ಹುದ್ದೆಗಳಿಗೆ ನೇಮಕ ಮಾಡ್ತಿದಾರಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ. ಆಗ ಈ ಸರ್ಕಾರದ ಪ್ರಾಮಾಣಿಕತೆ ಏನು ಅನ್ನೋದು ಅರ್ಥ ಆಗುತ್ತೆ. ಒಂದ್ಸರಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿ. ನಿಮಗೆ ನನ್ನ ಹತ್ರ ಯಾವ ವ್ಯಕ್ತಿಗಳ ಹೆಸರನ್ನು ಕೇಳಬೇಡಿ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಆಯಕಟ್ಟಿನ ಹುದ್ದೆಗಳು ಅಂತಿರೋದ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಒಂದು ಎರಡನೇದು ಒಂದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತವರು. ಅವರಿಗೆ ಹೆಚ್ಚಿನ ಮಾಹಿತಿ, ನನಗಿಂತ ಹೆಚ್ಚಿನ ಮಾಹಿತಿ ಅವರಿಗಿರುತ್ತೆ. ಮತ್ತೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಇನ್ನೊಬ್ಬ ಹಾಲಿ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಬೇಕಾದ್ರೆ ಆಧಾರ ಇಲ್ಲದೆ ಆರೋಪ ಮಾಡ್ತಾರೆ ಅಂತ ನನಗನ್ಸೋದಿಲ್ಲ. ಆಧಾರ ಇಟ್ಕೊಂಡೇ ಆರೋಪ ಮಾಡಿರ್ಬೋದು ಅಂತ ನನ್ನ ಭಾವನೆ. ಆದರೆ ಆಯಕಟ್ಟಿನ ಹುದ್ದೆಗಳಿಗೆ ಈ ಸರ್ಕಾರ ನೇಮಕ ಮಾಡ್ತಿರೋದು ನೋಡಿದಾಗ ಬಹುಶಃ ರೇಟ್ ಫಿಕ್ಸ್ ಮಾಡಿದ್ದಾರೆ ಅನ್ನೋಕ್ಕಿಂತ ಆಕ್ಷನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಒಂದೇ ಹುದ್ದೆಗೆ ನಾಲ್ಕು ಆದೇಶ ಹೊರಡಿಸ್ಬೇಕು ಅಂತ ಹೇಳಿದ್ರೆ, ಈಗ ಸರ್ಕಾರಿ ಸವಾಲ್ ಅಂತ ಕೂಗ್ತಾ ಒಬ್ಬರು ಕೂಗ್ದಾಗಲೂ ಒಂದು ಸಾರಿ 2 ಸಾರಿ ಅಂತ ಅನ್ನೋದು, ಇನ್ಯಾರೋ ಜಾಸ್ತಿ ಕೂಗ್ತಿದ್ದಂಗೆ ಇವ್ರನ್ನ ಬಿಟ್ಟು ಅವ್ರ ಹೆಸರನ್ನ ಹೇಳೋದು. ಬಹುಶಃ ಹಂಗಾಗಿರ್ಬೋದು. ಹಂಗಾಗಿ 4 ಸರಿ 4 ಬಾರಿ ಬದಲಾಯಿಸಿರ್ಬೋದು ಅಂತ ನನಗೆ ಅನುಮಾನ ಬರ್ತಾ ಇದೆ. ಮತ್ತು ಕುಮಾರಸ್ವಾಮಿ ಅವರ ಹತ್ರ ಮಾಹಿತಿ ಹೆಚ್ಚಿಂದಿರ್ಬೋದು, ನನಗದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಹೆಚ್ಚಿನ ಮಾಹಿತಿ ಇಲ್ಲ. ಒಬ್ಬರು ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಬೆಂಬಲದಿಂದಲೇ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆರೋಪ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಿರಾಧಾರವಾಗಿರುತ್ತೆ ಅಂತ ಅನ್ಸೋದಿಲ್ಲ. ಹೆಚ್ಚಿನ ಆಧಾರ ಅವ್ರ ಹತ್ರ ಇರ್ಬೋದು, ಅವ್ರ ಹತ್ರ ನೀವು ಕೇಳಿ. ನನಗಿರೋದು ಸುಮ್ಮನೆ ಅಂತೂ ಆರೋಪ ಮಾಡಿರಲ್ಲ. ಈಗ ನೀವು ಸವಾಲ್ ಕರೀದೇ ಇದ್ರೆ ಒಂದು ಪೋಸ್ಟಿಗೆ 1 ತಿಂಗಳಲ್ಲಿ 4 ಸರಿ ಯಾಕೆ ಆದೇಶ ಬರುತ್ತೆ? ಈಗ ನಿನ್ನೆ ಒಂದು ಬಂತು, ಯಾವುದೋ ಒಂದು 56 L1 ಬಿಟ್ಟು L2 ಬಿಟ್ಟು L3 ಕೊಟ್ಟಿದ್ದಾರೆ ಅಂತ ಒಂದು ನ್ಯೂಸ್ ಆಗಿತ್ತು. ಅದನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ ಅಂತ. ಅಂದರೆ ಆದೇಶ ಮಾಡಿ ವಿಡ್ರಾ ಮಾಡ್ಕೊಳ್ತಾರೆ ಅಂದರೆ ವಾಟ್ ಈಸ್ ದ ಮೀನಿಂಗ್? ಇದು ಒಂದು ರೀತಿಯ ಡೆಲ್ಲಿ ಮನೀಶ್ ಸಿಸೋಡಿಯಾ ಹಗರಣ ಇದ್ದಂಗೆನೆ. ಮನೀಶ್ ಸಿಸೋಡಿಯಾ ಅಬ್ಕಾರಿ ಇಲಾಖೆಯಲ್ಲಿ ರೂಲ್ಸ್ ಫ್ರೇಮ್ ಮಾಡಿ ಆಮೇಲೆ ಯಾವಾಗ ಅದು ತನ್ನ ಕೊರಳಿಗೆ ಸುತ್ತಕೊಳ್ಳುತ್ತೆ ಅಂತ ಆಯಿತು, ಆಗ ಅದನ್ನ ವಿಡ್ರಾ ಮಾಡ್ಕೊಂಡ್ರಲ್ಲ. ಹಾಗೆ ಈಗ ಇವರಿಗೆ L1 L2 ಬಿಟ್ಟು L3 ಕೊಟ್ಟು ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಂಪನಿಗೆ ಕೊಟ್ಟು ಯಾವಾಗ ತನ್ನ ಕೊರಳಿಗೆ ಸುತ್ತಕೊಳ್ಳುತ್ತೆ ಅಂತ ಆಗ್ತಿದ್ದಂಗೆನೆ ಅದನ್ನ ವಿಡ್ರಾ ಮಾಡ್ಕೊಂಡ್ರು. ಸೈನ್ ಹಾಕಬೇಕಾದ್ರೆ ತಲೆಯಲ್ಲಿ ಸೆಗಣಿ ಇತ್ತ ಅಂತ ಕೇಳೋದು ತಪ್ಪಾಗಲ್ಲ ಅಲ್ವಾ? ಈಗ ಸೈನ್ ಹಾಕಬೇಕಾದ್ರೆ, ಫೈಲ್ ಸೈನ್ ಹಾಕಬೇಕಾದ್ರೆ L1 ಬಿಟ್ಟು L2 ಬಿಟ್ಟು L3ಗೆ ಆದೇಶ ಮಾಡಬೇಕಾದ್ರೆ, ವರ್ಕ್ ಆರ್ಡರ್ ಕೊಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಸಗಣಿ ಇತ್ತ ಅಂತ ಪ್ರಶ್ನಿಸಬೇಕಾಗತ್ತಲ್ಲ. ಯಾವಾಗದು ಹಗರಣವಾಗಿ ಬರುತ್ತೆ, ಹೊರಗಡೆ ಪಬ್ಲಿಕ್ ಡೊಮೈನಿಗೆ ಹೋಗಿದೆ, ಹಗರಣ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆನೆ ಅದನ್ನ ಆದೇಶ ವಿಡ್ರಾ ಮಾಡ್ಕೊಂಡ್ರು. ಹಾಗಿದ್ರೆ ಆದೇಶ ಮಾಡಿದ್ಯಾಕೆ?